ನಾಯಕತ್ವ ಬದಲಾವಣೆಯ ವಿಚಾರ ದೆಹಲಿನಲ್ಲಿ ಸ್ಫೋಟಗೊಂಡಿದ್ದು, ಅದರ ಹಿನ್ನೆಲೆಯಲ್ಲಿ ಡೆವಲಪ್ಮೆಂಟ್ಸ್ಗಳು ಹೇಗಿದ್ವು, ಇದು ಸಾಕಷ್ಟು ಸೋಜಿಗಕ್ಕೆ ಕಾರಣ ಆಗಿದೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿರಾ ಭವನದಲ್ಲಿ ಮೀಟಿಂಗಿಗೆ ಹೋಗೋದಕ್ಕಿಂತ ಮೊದಲು ತಮ್ಮ ಬೆಂಬಲಿಗರ ಜೊತೆ ಬ್ರೇಕ್ಫಾಸ್ಟ್ ನಡೆಸಿದ್ರು. ಅದರಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್, ಹಾಗೆಯೇ ಭಾರಿ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್, ಹೀಗೆ ಪ್ರಭಾವಿ ಸಚಿವ ಮಹದೇವಪ್ಪ ಅವರು, ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಇದ್ದರು. ಅವರ ಜೊತೆಗೆ ಅಲ್ಲಿ ಏನು ಮಾತಾಡಬೇಕು ಅಂಥೇಳಿ ಕೂತು ಚರ್ಚೆ ನಡೆಸಿ ಆ ನಂತರ ತೆರಳಿದರು. ಅಲ್ಲಿ ಪ್ರಿಪ್ರೇಷನ್ ಹೇಗಿತ್ತು ಅಂದರೆ, ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗೋದಕ್ಕಿಂತ ಮೊದಲು ಕೇಂದ್ರ AICC ನಾಯಕರು ಅಲ್ಲಿ ಚರ್ಚೆಯನ್ನು ನಡೆಸಿದರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಪ್ರತ್ಯೇಕವಾದ ಸುದೀರ್ಘ ಸಭೆಯನ್ನು ನಡೆಸಿದರು. ಇದು ಸಾಕಷ್ಟು ಕುತೂಹಲಕ್ಕೆ ಮತ್ತು ಸಾಕಷ್ಟು ಕೋಲಾಹಲಕ್ಕೂ ಕೂಡ ಕಾರಣ ಆಗಿತ್ತು. ಇವ್ರು ಕೂಡ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ, ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆಯನ್ನು ನಡೆಸಲಿಲ್ಲ. ಹೀಗಾಗಿ ಅದು ಬಹುತೇಕ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋದು ಬೆಳಿಗ್ಗೆಯೇ ಕನ್ಫರ್ಮ್ ಆಗಿಬಿಡ್ತು. ನಾಯಕತ್ವ ವಿಚಾರವನ್ನು ಚರ್ಚೆಗೆ ಕೈಗೆತ್ಕೊಳ್ಳೋದಕ್ಕಿಂತ ಮೊದಲು ಒಂದು ಕಡೆ ವರಿಷ್ಠರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಗೆ ತಯಾರಿ ನಡೆಸಿದ್ರು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ, ಈ ದೃಶ್ಯಗಳೇ ಸಾಕ್ಷಿ.